ಜೈ ಆಂಜನೇಯ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ, ಯಾರು ಎಲಿಮಿನೇಷನ್ ಆಗ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಕನ್ನಡ 12th ಸೀಸನ್ 10th ವೀಕ್ ಆಗಿರೋ ಈ ವಾರ ರಕ್ಷಿತಾ ಶೆಟ್ಟಿ, ಮಾಳು, ಧ್ರುವನ್, ರಾಶಿಕಾ ಶೆಟ್ಟಿ, ಅಭಿಷೇಕ್, ಕಾವ್ಯಶೈವ, ಸ್ಪಂದನ, ಸೂರಜ್ ಅಂಡ್ ಗಿಲ್ಲಿ ನಟ ನಾಮಿನೇಷನ್ ಆಗಿದ್ದಾರೆ. ರಘು, ಅಶ್ವಿನಿ ಗೌಡ, ಕ್ಯಾಪ್ಟನ್ ಧನುಷ್, ರಜತ್ ಅಂಡ್ ಚೈತ್ರ ಕುಂದಾಪುರ ನಾಮಿನೇಷನ್ ಇಂದ ಸೇವ್ ಆಗಿದ್ದಾರೆ. ನಾಮಿನೇಷನ್ ವಿಷಯದಲ್ಲಿ ಗಿಲ್ಲಿ ನಟ ಅಂಡ್ ರಾಶಿಕಾ ಶೆಟ್ಟಿಗೆ ಜಗಳ ಆಗುತ್ತೆ. ನಾಮಿನೇಷನ್ ಆದವರಲ್ಲಿ ಯಾರು ಎಲಿಮಿನೇಷನ್ ಆಗಬೇಕು ಅಂತ ನೋಡೋದಾದ್ರೆ, ಓವರ್ ಆಲ್ ಟಾಸ್ಕ್, ಆಕ್ಟಿವಿಟಿ ಅಂಡ್ ಪರ್ಫಾರ್ಮೆನ್ಸ್ ಕನ್ಸಿಡರ್ ಮಾಡಿ ಸ್ಪಂದನ, ಕಾವ್ಯಶೈವ ಅಂಡ್ ಅಭಿಷೇಕ್ ಇವರಲ್ಲಿ ಯಾರು ಬೇಕಿದ್ರು ಎಲಿಮಿನೇಷನ್ ಆಗ್ಬಹುದು. ಬಟ್ ಬಿಗ್ ಬಾಸ್ ಈ ವಾರ ಮಾಳುನ ಎಲಿಮಿನೇಷನ್ ಮಾಡೋ ಚಾನ್ಸಸ್ ಇದೆ. ಯಾರು ಸೇವ್ ಆಗಬೇಕು ಅಂತ ಕಮೆಂಟ್ ಮಾಡಿ. ಟಾಸ್ಕ್ ಅಂತ ಬಂದಾಗ ಮಾಳು ಅಂಡ್ ರಾಶಿಕಾ ಶೆಟ್ಟಿ ಚೆನ್ನಾಗಿ ಆಡಿದ್ದಾರೆ ಅಂಡ್ ವಿನ್ ಕೂಡ ಆಗಿದ್ದಾರೆ. ಬಟ್ ಅದೇ ಸ್ಪಂದನ, ಕಾವ್ಯಶೈವ ಅಂಡ್ ಅಭಿಷೇಕ್ ಇಂಡಿವಿಜುವಲ್ ಆಗಿ ಟಾಸ್ಕ್ ಆಡಿ ವಿನ್ ಆಗಿರೋ ಹಿಸ್ಟ್ರಿನೇ ಇಲ್ಲ. ಸೊ ಸ್ಪಂದನಗೆ 11th ಪ್ಲೇಸ್, ಕಾವ್ಯಶೈವಗೆ 10th ಪ್ಲೇಸ್, ಅಭಿಷೇಕ್ಗೆ 9th ಪ್ಲೇಸ್ ಕೊಡ್ಬೇಕಾಗಿತ್ತು. ಬಟ್ ಧನುಷ್ ಕೊಟ್ಟಿರೋ ಪ್ಲೇಸ್ ಅಂಡ್ ರೀಸನ್ ಸರಿ ಇಲ್ಲ. ಮಾಳು ಈ ವಿಷಯಕ್ಕೆ ಸ್ಟ್ಯಾಂಡ್ ತಗೋಬೇಕಿತ್ತು. ಮಾಳು ಪರ ರಕ್ಷಿತಾ ಶೆಟ್ಟಿ ತಗೊಂಡಿರೋ ಸ್ಟ್ಯಾಂಡ್ ಕರೆಕ್ಟ್ ಆಗಿದೆ. ಗಿಲ್ಲಿ ನಟ ಫ್ಯಾನ್ಸ್ ಎಲ್ಲ ವೋಟ್ ಹಾಕ್ಲಿ ಅಂತ ಕಾವ್ಯಶೈವ ಡೇ 1 ಇಂದ ಬಕೆಟ್ ಹಿಡಿತಿರೋದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಇದರಿಂದ ಗಿಲ್ಲಿ ನಟ ಗೇಮ್ಗೆ ಪ್ರಾಬ್ಲಮ್ ಆಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಸೇವ್ ಆಗಬೇಕು ಅಂತ ಧನುಷ್, ಅಭಿಷೇಕ್ ಅಂಡ್ ಸ್ಪಂದನ ಅಶ್ವಿನಿ ಗೌಡಗೆ ಬಕೆಟ್ ಹಿಡಿತಿರೋದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಇದರಿಂದ ಅಶ್ವಿನಿ ಗೌಡ ಗೇಮ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಬರೀ ಜಗಳ ಆಡೋ ಟಾಸ್ಕ್ ನ ಟೆಲಿಕಾಸ್ಟ್ ಮಾಡೋದಕ್ಕಿಂತ ಕಾಮಿಡಿ ಫನ್ ಎಲಿಮೆಂಟ್ಸ್ ನ ಟೆಲಿಕಾಸ್ಟ್ ಮಾಡಬೇಕು. ಗಿಲ್ಲಿ ನಟ, ರಘು, ರಕ್ಷಿತಾ ಶೆಟ್ಟಿ, ರಜತ್ ಅಂಡ್ ಚೈತ್ರ ಕುಂದಾಪುರ ಇವರು ಮಾಡೋ ಕಾನ್ವರ್ಸೇಷನ್ ಎಂಟರ್ಟೈನಿಂಗ್ ಆಗಿರುತ್ತೆ. ಬಟ್ ಇದನ್ನ ಬಿಗ್ ಬಾಸ್ ಅವರು ಟೆಲಿಕಾಸ್ಟ್ ಮಾಡ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಇದೇ ತರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.